ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರು. ಸ್ವಾಗತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದಿರಬೇಕು ಎನ್ನುವಂತೆ ಈ ಒಂದು 2024-25 ಸಾಲಿನ ಶಾಲಾ ಸಂಸತ್ ಚುನಾವಣೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಬಹಳಷ್ಟು ಲೇಟಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಇದು ನಾವು ಶಾಲಾ ಪ್ರಾರಂಭದ ದಿನಗಳಲ್ಲಿ ಹಮ್ಮಿಕೊಂಡಿತ್ತು. ಆದರೂ ಕೂಡ ಏನು ಈ ಒಂದು ಶಾಲೆಗೆ ಏನಪ್ಪ ಅಂದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಇಬ್ಬರು ಪ್ರತಿನಿಧಿಗಳನ್ನು ಏನಪ್ಪ ಅಂದ್ರೆ ಆರಿಸಿಕೊಳ್ಬೇಕಾಗಿ ನಾವು ಈ ಒಂದು ಯೋಜನೆಯನ್ನು, ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು. ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DM ಪಾಟೀಲ್ ಗುರುಗಳಿಗೆ ಈ ಕಾರ್ಯಕ್ರಮದ ಕುರಿತು ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಶಿಕ್ಷಕಿಯರಾಗಿ ಹಾಗೂ ಗುರುಮಾತೆಯರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಎಲ್ಲ ಗುರುಮಾತೆಯರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಇದರ ಬಗ್ಗೆ ನಡೆದ ಇದು ಏನು ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಅರ್ಥ ಆಗಿಲ್ಲ. ಒಂದು ಮಾತಿದೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತೇಳಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋದ್ರ ಅರ್ಥ ಏನಪ್ಪ ಅಂದರೆ ನಾಯಕರು ಹೌದು, ಪ್ರಜೆಗಳು ಕೂಡ ಹೌದು. ಹಾಗಾಗಿ ನಿಮ್ಮ ಕೈಯಲ್ಲಿ ಏನು ಸಿಗ್ತದಪ್ಪ ಅಂದರೆ ಒಂದು ಉತ್ತಮ ವ್ಯಕ್ತಿಯನ್ನು ಆರಿಸುವಂಥ ಒಂದು ಸ್ವಾತಂತ್ರ್ಯ, ಅದನ್ನು ನಾವು ಯಾವ ರೀತಿ ಆರಿಸ್ತೀವಿ ಅಂದರೆ ಒಂದು ನಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಮತಗಳ ಮೂಲಕ. ಈ ಮತವನ್ನು ನಾವು ಎಂಥವರಲ್ಲಿ ಇರಬೇಕಂದ್ರೆ ನಮಗೆ ಅವರು ಏನಪ್ಪ ಅಂದ್ರೆ ಉತ್ತಮವಾದ ಕೆಲಸಗಳನ್ನು ನಿರ್ವಹಿಸ್ಕೊಡ್ಬೇಕಾಗುತ್ತೆ. ಇದು ನಿಮ್ಗೆ ರಾಜಕೀಯ ಮಟ್ಟದಲ್ಲಿ ಹೇಳೋಕ್ಕೇನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ತಿಳಿಯಲ್ಲ ನಿಮ್ಗೆ. ಆದ್ರೆ ನಮ್ಮ ಶಾಲಾ ವಾತಾವರಣದಲ್ಲಿ ಹೆಂಗಿರಬೇಕು ಒಬ್ಬ ಅಭ್ಯರ್ಥಿ ಅಂದರೆ ಅವನು ಪ್ರಮುಖವಾಗಿ ಏನಪ್ಪ ಅಂದ್ರೆ ಆದರ್ಶ ವಿದ್ಯಾರ್ಥಿ ಆಗಿರಬೇಕು, ಅವನಲ್ಲಿ ನಡತೆ ಇರಬೇಕು,
ವಿದ್ಯಾರ್ಥಿಗಳಾಗಿರ್ಬೇಕು. ಜೊತೆಗೇನಪ್ಪ ಅಂದ್ರೆ ಎಲ್ಲರ ಜೊತೆಗೇನಪ್ಪ ಅಂದ್ರೆ ಸ್ನೇಹವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಯಾಗಿರ್ಬೇಕು. ಜೊತೆಗೆ ತಪ್ಪದೆ ಏನಪ್ಪ ಅಂದ್ರೆ ಶಾಲಾ ಯೂನಿಫಾರ್ಮ್ಗಳನ್ನು ಅಂದರೆ ಶಾಲಾ ಸಮವಸ್ತ್ರಗಳನ್ನು ತಪ್ಪದೆ ಏನಪ್ಪ ಅಂದ್ರೆ ಹಾಕೊಂಡು ಬರಬೇಕು. ಶಾಲೆಗೆ ಏನಪ್ಪ ಅಂದ್ರೆ ಸರಿಯಾದ ಸಮಯಕ್ಕೆ ಏನಪ್ಪ ಅಂದ್ರೆ ಶಾಲೆಗೆ ಬರಬೇಕು. ಮತ್ತು ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೂ ಕೂಡ ಆ ಕಾರ್ಯಕ್ರಮದಲ್ಲಿ ಹೇಳಿಸ್ಕೊಳ್ಳಾರ್ದೆ ಏನಪ್ಪ ಅಂದ್ರೆ ತಾವೇ ಏನಪ್ಪ ಅಂದ್ರೆ ಸ್ವತಃ ಭಾಗವಹಿಸಿ ಏನಪ್ಪ ಅಂದ್ರೆ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಯಾಗಿರಬೇಕು. ಅಂತ ಏನಪ್ಪ ಅಂದ್ರೆ ವಿದ್ಯಾರ್ಥಿಯನ್ನು ಇವತ್ತು ನಾವು ನಿಮ್ಮ ಮತಗಳ ಮೂಲಕ ಏನಪ್ಪ ಅಂದ್ರೆ ಆರಿಸ್ತಂದ್ರೆ ಅವರು ಇಡೀ ಒಂದು ಏನಪ್ಪ ಅಂದ್ರೆ ಈ ವರ್ಷ ಪೂರ್ತಿ ಏನಪ್ಪ ಅಂದ್ರೆ ಅವರು ನಿಮ್ಮ ಶಾಲೆಗೂ ಹಾಗೂ ನಿಮಗೂ ಕೂಡ ಏನಪ್ಪ ಅಂದ್ರೆ ನಾಯಕರಾಗಿರ್ತಾರೆ ಅವರು. ಅವರಲ್ಲಿ ನಿಮ್ದು ಏನೇ ಸಮಸ್ಯೆಗಳು ಕೂಡ ಇದ್ರೂ ನೀವು ಹೇಳ್ಬೋದು ಅವರಿಗೆ. ಯಾವುದೇ ರೀತಿಯ ಸಮಸ್ಯೆಗಳು ಆ ರೀತಿ ಸಮಸ್ಯೆಗಳು ಅವರಿಗೆ ಹೇಳಿದಾಗ ಅವ್ರು ಬಂದು ಏನಪ್ಪ ಅಂದ್ರೆ ಶಿಕ್ಷಕರಿಗೆ ಹೇಳ್ಬೋದು ಅಥವಾ ಏನಪ್ಪ ಅಂದ್ರೆ ಮುಖ್ಯ ಗುರುಗಳಿಗೆ ಹೇಳ್ಬೋದು. ಏನಪ್ಪ ಅಂದ್ರೆ ನಿಮ್ಮ ಸಮಸ್ಯೆಗಳನ್ನು ಅವ್ರು ಏನಪ್ಪ ಅಂದ್ರೆ ಪರಿಹಾರ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ನಾವು ಆ ಒಂದು ಉತ್ತಮವಾದ ವಿದ್ಯಾರ್ಥಿಯನ್ನು ಉತ್ತಮವಾದ ಅಭ್ಯರ್ಥಿಯನ್ನು ಏನಪ್ಪ ಅಂದ್ರೆ ಆರಿಸ್ತಿರ್ಬೇಕಾದ್ರೆ ಅಲ್ಲಿ ನೋಡಿ ನಿಮ್ಮ ಬೋರ್ಡ್ ಏನಪ್ಪ ಅಂದ್ರೆ ಭಗವಂತ ಕೊಲ್ಲಾಪುರ ಅಂತದನೋ ಯಜ್ಮಲ್ ನಾಗತಾನ್ ಅಂತದನೋ ರೋಹಿತ್ ಶಾನ್ ಮನಿ ಅಂತದನೋ ನಿಮ್ಮ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಉತ್ತಮವಾದ ಗುಣಗಳನ್ನು ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳು ದಿನಂಪ್ರತಿ ಶಾಲೆಗೆ ಬರ್ತಾರೆ. ಹಾಗೂ ಏನಪ್ಪ ಅಂದ್ರೆ ನೀವು ಹೇಳುವಂಥ ಎಲ್ಲ ಕೆಲಸಗಳನ್ನು ಮಾಡುವಂಥ ಒಂದು ಶಕ್ತಿ ಕೂಡ ಅವರಲ್ಲಿ ಇದೆ ಮತ್ತು ನಾಲೆಜ್ ಕೂಡ ಜ್ಞಾನ ಕೂಡ ಅವರಲ್ಲಿದೆ. ಹಾಗಾಗಿ ಆ ವಿದ್ಯಾರ್ಥಿಗಳನ್ನು ನಿಮಗೆ ಯಾರು ಇಷ್ಟ ಆಗ್ತಾರೋ ನೀವು ಯಾರ ಬಳಿ ಏನಪ್ಪ ಅಂದ್ರೆ ನಿಮ್ಮ ಸಮಸ್ಯೆಗಳನ್ನು ಹೇಳೋದು ನಿಮ್ಮ ಸಮಸ್ಯೆಗಳಿಗೆ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಾರೋ ಅಂಥವ್ರನ್ನ ಏನಪ್ಪ ಅಂದ್ರೆ ನೀವು ಆರಿಸ್ತಿರ್ಬೇಕು. ಹಾಗಾಗಿ ಈ ಒಂದು ಏನಪ್ಪ ಅಂದ್ರೆ ಜವಾಬ್ದಾರಿಯನ್ನು ಭಾಳಷ್ಟು ಏನಪ್ಪ ಅಂದ್ರೆ ಸಮಾಧಾನದಿಂದ ಶಾಂತಿಯಿಂದ ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ನಾನು ಯಾರು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋ ದಾರಿ ನೂರು ನೂರು ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋ ದಾರಿ ನೂರು ನೂರು ಬೆಳೆಯೋನೆಂದು ಸೋಲೋದಿಲ್ಲ ಕಲಿತೋನೆಂದು ಬಾಗೋದಿಲ್ಲ ತುಳಿಯೋನೆಂದು ಉಳಿಯೋದಿಲ್ಲ ಯಾರನ್ಯಾರು ಬೆಳೆಸೋದಿಲ್ಲ ಎಲ್ಲ ಗೊತ್ತು ಅನ್ನೋರಿಲ್ಲ ಯಾರು ಇಲ್ಲಿ ಮೊದಲೇನಲ್ಲ ಭೂಮಿ ಮೇಲೆ ದೇವರು ಮೊದಲ ದೇವರಿಗಿಂತ ನಾವೇ ಮೊದಲ ಯಾರು 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 ಯಾರಿಗಾಗಿ ಯಾರು ಯಾರಿಗಿಲ್ಲ ಯಾರು ಗುರುವೇ ಇಲ್ಲದೆ ಕಲಿತೋರುಂಟು ನಂಟೆ ಇಲ್ಲದೆ ಬದುಕೋರುಂಟು ಯಾರು 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 ಯಾರಿಗಾಗಿ ಎಲ್ಲ ಯಾರು ಯಾರಿಗಾಗಿ ಇಲ್ಲ ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋ ದಾರಿ ನೂರು ನೂರು ಭಾಷೆ ಮೊದಲ ಪ್ರಾಸ ಮೊದಲ ದೇಶ ಮೊದಲ ದ್ವೇಷ